ಹಲೋ ಟ್ರೇಡರ್ಸ್, ಎಲ್ಲರಿಗೂ ನಮಸ್ಕಾರ. ಟೈಮ್ ಇವಾಗ 9:50 ಸೊ ಇವಾಗ ನಾನು ಸೆನ್ಸೆಕ್ಸಲ್ಲಿ ಸೆಲ್ ಸೈಡ್ ಟ್ರೇಡನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 30 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ 30 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದಾಗ ನನಗಿಲ್ಲಿ ಏನಪ್ಪ ಕಾಣಿಸ್ತಾ ಇದೆ ಅಂದರೆ, ಫಸ್ಟು ಇಲ್ಲಿ ಒಂದು ಸಪೋರ್ಟ್ ಇದೆ, ಕರೆಕ್ಟಾ? ಎಲ್ಲಿದೆ? ಇಲ್ಲೊಂದು ಸಪೋರ್ಟ್ ಇದೆ. ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ? ಇಲ್ಲೊಂದಿದೆ, ಕರೆಕ್ಟಾ? ಸೊ ಇವಾಗ ಮಾರ್ಕೆಟ್ ಎಲ್ಲಿದೆ ಟ್ರೇಡರ್ಸ್? ಸೊ ಇವಾಗ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸ್ವಲ್ಪ ಮೇಲೋಗಿ ಕೆಳಗಡೆ ಬಂದಿದೆ. ಸೊ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ. ಆಯಿತು, ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ. ಆದರೆ ಇವತ್ತು ರಿವರ್ಸಲ್ ಟ್ರ್ಯಾಪ್ ಆಗಲ್ಲ, ಇದು ಕಂಟಿನ್ಯೂಸ್ ಹಿಂಗೆ ಬರುತ್ತೆ. ಯಾಕೆ ಗೊತ್ತಾ? ಸಪೋರ್ಟ್ ಇರೋದು ಇಲ್ಲಿ, ಅದೊಂದು ಮೇನ್ ಕಾರಣ. ಅದಾದಮೇಲೆ ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಏನು ಟ್ರೆಂಡ್ ಲೈನ್ ಅಂದರೆ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ. ಮಾರ್ಕೆಟ್ ಸ್ವಲ್ಪ ಮೇಲೆ ಓಪನ್ ಆಗಿದೆ. ಇವಾಗ ಮಾರ್ಕೆಟ್ಗೆ ಇಲ್ಲಿ ತನಕ ಬರೋಕ್ಕೆ ಜಾಗ ಇದೆಯಾ ಈ ಸಪೋರ್ಟನ್ನು ಟಚ್ ಮಾಡೋಕ್ಕೆ? ಸೊ ಮಾರ್ಕೆಟು ಈ ಸಪೋರ್ಟನ್ನು ಟಚ್ ಮಾಡೋಕ್ಕೆ ಕೆಳಗಡೆ ಬರೋಕ್ಕೆ ಜಾಗ ಇದೆ, ಓಕೆನಾ? ಸೊ ಕೆಳಗಡೆ ಬರೋಕ್ಕೆ ಜಾಗ ಇದೆ. ಅದ್ರ ಜೊತೆಗೆ ಮಾರ್ಕೆಟ್ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಏನಪ್ಪ ಟ್ರೆಂಡ್ ಲೈನು? ಏನಪ್ಪ ಟ್ರೆಂಡ್ ಲೈನ್ ಅಂದರೆ, ಇಲ್ಲಿಂದ ಬಂದು ಇಲ್ಲಿಂದ ಮೇಲೋಯ್ತು, ಇಲ್ಲಿಂದ ಬಂದು ಇಲ್ಲಿ ಮೇಲೋಯ್ತು, ಮತ್ತೆ ಇಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಮೇಲೋಗ್ತದೆ. ಸೊ ಈಗ ಈ ಪಾಯಿಂಟ್ಗೆ ಟ್ರೆಂಡ್ ಲೈನ್ ಟಚ್ ಆಗುತ್ತಾ ನೋಡೋಣ. ಸೊ ಟ್ರೆಂಡ್ ಲೈನನ್ನು ಡ್ರಾ ಮಾಡ್ತೀನಿ. ಹೆಂಗೆ ಡ್ರಾ ಮಾಡೋದು? ಇಲ್ಲಿಂದ ಇಲ್ಲಿ ಡ್ರಾ ಮಾಡೋದು, ಇದನ್ನು ಮೇಲೆ ಎಳೆಯೋದು. ಓಕೆ, ಈ ರೀತಿ ಡ್ರಾ ಮಾಡಿದ್ರೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೋದು? ಇಲ್ಲಿಂದ ಇಲ್ಲಿ ಡ್ರಾ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಆಗ್ತಾ ಇದೆ. ಸೊ ಇದನ್ನು ಈ ರೀತಿ ಡ್ರಾ ಮಾಡ್ತೀನಿ ಟ್ರೆಂಡ್ ಲೈನ್. ಈ ರೀತಿ ಡ್ರಾ ಮಾಡಿದ ತಕ್ಷಣ ಏನಾಯಿತು? ಮೂರು ಟ್ರೆಂಡ್ ಲೈನ್ ಟಚ್ ಆಗ್ತದೆ. ಯಾವ್ದು ಮೂರು? ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್, ಇದು ಮೂರು ಟಚ್ ಆಯ್ತಾ? ಈ ಟ್ರೆಂಡ್ ಲೈನ್ಗೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಮಾಡೋಕ್ಕೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರಬೇಕು. ಕ್ಲಿಯರಾ? ನಿನ್ನೆ ಮೊನ್ನೆ ಎಲ್ಲ ರಿವರ್ಸಲ್ ಟ್ರ್ಯಾಪ್ ಆಯಿತು. ರಿವರ್ಸಲ್ ಟ್ರ್ಯಾಪ್ ಅಂದ್ರೇನು? 30 ನಿಮಿಷದಲ್ಲಿ ಸೆಲ್ ಇದ್ರೆ ಸ್ವಲ್ಪ ಕೆಳಗಡೆ ಹೋಗಿದ ತಕ್ಷಣ ಬೈ ಆಗ್ತಾಯಿತ್ತು, ಅಥವಾ 30 ನಿಮಿಷದಲ್ಲಿ ಬೈ ಇದ್ರೆ ಸ್ವಲ್ಪ ಮೇಲೆ ಹೋಗಿದ ತಕ್ಷಣ ಕೆಳಗಡೆ ಆಗ್ತಾಯಿತ್ತು. ಆದರೆ ಇವತ್ತು ಸೆಲ್ಲಿಂಗ್ ಇದೆ, ಸ್ವಲ್ಪ ಸೆಲ್ಲಿಂಗ್ ಬರುತ್ತೆ, ಇಲ್ಲಿಂದ ಮತ್ತೆ ಮೇಲೆ ಹೋಗುತ್ತಾ ಅಥವಾ ಇದನ್ನು ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಆಗಿ ಸೆಲ್ಲಿಂಗ್ ಬರುತ್ತಾ, ಅದೆಲ್ಲ ನೆಕ್ಸ್ಟು. ನಾವು ಇಲ್ಲಿಂದ ಇಲ್ಲಿ ಬರುತ್ತೆ ಅಂತ ಇವತ್ತಿನ ಪ್ರೆಡಿಕ್ಷನ್ ಪ್ರಕಾರ ಟ್ರೇಡನ್ನು ತೊಗೊಂಡಿದ್ದೀನಿ. ಸೊ 30 ಮಿನಿಟ್ಸಲ್ಲಿ ಸೆಲ್ ಸೈಡ್ ಬರುತ್ತೆ ಅಂತ ಒಂದು ಪ್ರಾಬಬಿಲಿಟಿ ಗೊತ್ತಾಯಿತು. 1 ಮಿನಿಟ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಕ್ಲಿಯರ್ ಕಟ್ಟು ಈ ಇಂದ್ರ ಗೊತ್ತಲ್ಲ, ಆಕಾಶದಲ್ಲಿ ದೇವೇಂದ್ರ ಇರ್ತಾರಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ, ಯಾವುದೋ ಒಂದು ಥಂಡರ್ ಗೊತ್ತಲ್ಲ, ಥಂಡರ್, ಆಕಾಶದಲ್ಲಿ ಒಂದು ಥಂಡರ್ ಸ್ಟ್ರೈಕ್ ಬರುತ್ತಲ್ಲ. ಇಂಗ್ಲೀಷಲ್ಲಿ ಒಂದು ಗಾಡ್ ಇದೆ, ZUES ಅಂತ, ಝೂಯಿಸ್ ಅಂತ. ಸೊ ಇಲ್ಲಿ ಕ್ರೋಮಲ್ಲಿ ತೋರಿಸ್ತೀನಿ ಬೇಕಂದ್ರೆ, ZUES ಅಂತ. ಝೂಯಿಸ್ ಅಂದರೆ ಯಾರು ಗೊತ್ತಾ? ಇಲ್ಲಿ ನೋಡಿ, ಝೂಯಿಸ್ ಅಂದರೆ ಇವರು ಈ ಥಂಡರಿನ ಗಾಡ್. ಝೂಯಿಸ್ ಅಂದರೆ ಥಂಡರಿನ ಗಾಡ್ ಇವರು. ಸೊ ಇವರು ಗ್ರೀಕ್ ಗಾಡ್ ಆಫ್ ದ ಸ್ಕೈ ಅಂತ ಹೇಳ್ತಾರೆ, ವೆದರ್ ಅಂತ ಹೇಳ್ತಾರೆ, ಥಂಡರ್ ಅಂತ ಹೇಳ್ತಾರೆ. ಈ ಇಮೇಜ್ನ ನೋಡಿ, ಥಂಡರ್ ಹೇಗೆ ಬರ್ತಾ ಇದೆ? ಥಂಡರು ಇಲ್ಲೋಯ್ತು ಮೇಲೋಯ್ತು, ಇಲ್ಲೋಯ್ತು ಮೇಲೋಯ್ತು, ಇಲ್ಲೋಯ್ತು ಮೇಲೋಯ್ತು, ಈ ರೀತಿ ಬರ್ತಾ ಇದೆಯಲ್ಲ, ಅದೇ ಥಂಡರು ನನಗೆ ಇಲ್ಲಿ ಕಾಣಿಸ್ತಿದೆ. ಥಂಡರೇ ಇದು 100%. ದೇವೇಂದ್ರ 100% ಹೇಳ್ತಾ ಇದ್ದೀನಿ. ಥಂಡರಿನ ಗಾಡ್ ಯಾರು? ನನ್ನ ಪ್ರಕಾರ ಇದು 100% ಥಂಡರೇ. ಥಂಡರ್ ಅಂದ್ರೇನು? ನೀವು ಇಂಗ್ಲಿಷ್ ಪ್ರಕಾರ ಝೂಯಿಸ್ ಅಂತ ಕರಿತೀರಾ, ಅಥವಾ ಹಿಂದೂ ಪ್ರಕಾರ, ಹಿಂದೂಗೆ ಯಾರು ಥಂಡರಿನ ಗಾಡ್? ಯಾರು? ನಮ್ಮ ದೇವೇಂದ್ರ. ನಮ್ಮ ಇಂದ್ರ ಪ್ರಕಾರ ವಜ್ರಾಯುಧ ಗೊತ್ತಾ? ಸೊ ನನ್ನ ಪ್ರಕಾರ ಇಲ್ಲಿ ವಜ್ರಾಯುಧ ಬರ್ತಾ ಇದೆ, ಥಂಡರ್ ಬರ್ತಾ ಇದೆ. ಥಂಡರ್ ಅಂದ್ರೇನು? ಫಸ್ಟ್ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಇಲ್ಲಿ ಹಿಂಗೆ ಹೋಗಿದೆ. ಈಗ ಥಂಡರ್ ಎಂಡಿಂಗಲ್ಲಿ ಏನಾಗಬೇಕು? ಕೆಳಗಡೆ ಹಿಂಗೆ ಬರಲೇಬೇಕು. ಅದೇ ತಾನೇ ಥಂಡರು. ನಮ್ಮ ದೇವೇಂದ್ರ ಗೊತ್ತಲ್ಲ, ಇಂದ್ರನ ಆಯುಧ. ಸೊ ಇದು ಥಂಡರ್ ಬಂದೇ ಬರುತ್ತೆ. ಥಂಡರ್ ಯಾವತ್ತಿದ್ರೂ ಕೆಳಗಡೆ ಬರಲೇಬೇಕು. ಸೊ ಇಲ್ಲಿ ನೋಡಿ, ಥಂಡರ್ ಸೈಡ್ ವೇಸಲ್ಲಿ ಇರುತ್ತೆ ಕೆಲವೊಂದು ಟೈಮು. ತೋರಿಸ್ತೀನಿ ನೋಡಿ, ಯಾವುದು ಸೈಡ್ ವೇಸಲ್ಲಿ ಇರೋದು ಒಂದು ಕಾಣಿಸ್ತಾ ಇಲ್ಲ. ನೀವು ಆಕಾಶದಲ್ಲೇ ನೀವು ಯಾವತ್ತಾದರೂ ನೋಡಿದೆ? ಇದೆಲ್ಲ ಯಾವುದಾದ್ರು ಥಂಡರ್ ಇದು. ನೀವು ಮೋಡದಲ್ಲಿ ನೋಡಿ, ನೀವು ಯಾವತ್ತಾನ, ಇವಾಗ ಹೆಂಗಿದ್ರು ಮಳೆಗಾಲನೇ, ಕೆಲವೊಂದು ಸತಿ ಸಂಜೆ ಹೋಗಿ ಮಳೆ ಬರೋವಾಗ ಸಿಡ್ಲು ಹೊಡಿಯುತ್ತಲ್ಲ, ಫಸ್ಟ್ ಸೈಡ್ ವೇಸಲ್ಲಿ ಹೊಡಿಯುತ್ತೆ. ಸೈಡ್ ವೇಸ್ ಹೊಡೆದು ಕೊನೆ ಪಾರ್ಟ್ ಕೆಳಗಡೆ ಹಿಂಗೆ ಬಂದಿರುತ್ತೆ. ಅದೇ ಇಲ್ಲಿ ನಡೀತಾ ಇರೋದು. ಇದೇ ನನಗೆ ಕಾಣಿಸ್ತಾ ಇರೋದು. ಇದು ನನಗೆ ಕಾಣಿಸ್ತಾ ಇದೆ ಅಂದರೆ ಇದು ಶಿವನ ಆಶೀರ್ವಾದದಿಂದ ಕಾಣಿಸ್ತಾ ಇದೆ. ನನಗೆ ಆಲ್ರೆಡಿ ಕಾಣಿಸ್ಬಿಟ್ಟಿದೆ, ನನ್ನ ಬ್ರೈನಲ್ಲಿ ಆಲ್ರೆಡಿ ಕಾಣಿಸಿದೆ. ಇಲ್ಲಿ ಬಂದಿದೆ ವಜ್ರಾಯುಧ, ಇಲ್ಲಿ ಬಂದಿದೆ ಥಂಡರು. ಈ ಥಂಡರ್ ಇಲ್ಲಿಂದ ಹೋಗಿ ಕೆಳಗಡೆ ಹಿಂಗೆ ಬಂದೇ ಬರುತ್ತೆ ಅಂತ ಗೊತ್ತಾಗಿದೆ. ಆ ಕೆಳಗಡೆ ಬರೋ ಪಾರ್ಟ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅಪ್ಪರ್ ಟ್ರೆಂಡ್ ಲೈನ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಬರ್ತಾ ಇದೆಯಾ ಇಲ್ವಾ? ಅದ್ರ ಜೊತೆಗೆ ಇಲ್ಲಿ ಒಂದು ಬ್ರೇಕ್ ಡೌನ್ ಆಗಿದೆಯಾ ಆಗಿಲ್ವಾ? ಆಗಿದೆ.
ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಸೆಲ್ ಸೈಡ್ ಟ್ರೇಡ್ ತೊಗೊಂಡಿದ್ದೀನಿ. ಅದ್ರ ಪ್ರಕಾರ ಇವಾಗ 4000 ಪ್ರಾಫಿಟ್ ರನ್ ಆಗ್ತದೆ. ಇಲ್ಲಿ ಬರ್ತಾರ ಸ್ಟ್ರೈಕು, ಇದು ವಜ್ರಾಯುಧ. ಇದು ಯಾವ ರೀತಿ ಸ್ಟ್ರೈಕ್ ಇರುತ್ತೆ ಅಂದರೆ ಇದು ತಂಡರೇ ಇದು. ಇಲ್ಲಿ ಬರೋ ಸ್ಟ್ರೈಕ್ ಯಾವ ರೀತಿ ಇರುತ್ತೆ ಅಂದರೆ ಥಂಡರ್ ಥರಾನೇ ಇರುತ್ತೆ. ಸೊ ನೀವೇ ನೋಡ್ತಾ ಇರಿ, ಇಲ್ಲಿ ಒಂದು ಥಂಡರ್ ಸ್ಟ್ರಾಮ್ ಬರುತ್ತೆ, ಒಂದು ದೊಡ್ಡ ಸ್ಟ್ರೈಕ್ ಬರುತ್ತೆ. ಗ್ರೀಕ್ ಗಾಡ್ ಪ್ರಕಾರ ಝೂಯಿಸ್ ಅಂತ ಕರೀತಾರೆ, ನಮ್ಮ ಹಿಂದೂನಲ್ಲಿ ಇಂದ್ರ ದೇವ ಅಂತ ಕರೀತಾರೆ. ನಮ್ಮ ದೇವೇಂದ್ರ ಕೊಡೋ ಸ್ಟ್ರೈಕ್ ಇವಾಗ ಥಂಡರ್ ಸ್ಟ್ರೈಕ್. ಸೊ ಇದು ಪಕ್ಕಾ ಥಂಡರೇ ಇದು. ನೋಡಿ, ಇದೇ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡಿದೆ. ಸೊ ನೋಡಿ, ಇಲ್ಲೋಯ್ತು ಇಲ್ಲಿ ಬಂತು, ಇಲ್ಲೋಯ್ತು ಇಲ್ಲಿ ಬಂತು. ನಾನು ಇಲ್ಲೇ ಟ್ರೇಡ್ ತೊಗೊಂಡೆ, ಸ್ವಲ್ಪ ಮೇಲೋಗಿ ಇದೇ ಟ್ರೆಂಡ್ ಲೈನ್ ಹತ್ರ ರೆಸ್ಪೆಕ್ಟ್ ಮಾಡಿ ಬರ್ತಾ ಇದೆ. ಇವಾಗ ಥಂಡರ್ ಫಾರ್ಮೇಷನಲ್ಲಿ ಇದೆ. ಥಂಡರ್ ಫಾರ್ಮೇಷನ್ ಅಂದ್ರೇನು? ಥಂಡರ್ ಫಾರ್ಮೇಷನ್ ಅಂದ್ರೇನು? ಸಿಡಿಲು ಹೊಡೆದಿದೆ. ಸಿಡಿಲು ಇವಾಗ ಸೈಡ್ ವೇಸಲ್ಲಿ ಹೊಡೆದಿದೆ. ಕೊನೆ ಪಾರ್ಟು ಹಿಂಗೆ ಬರಲೇಬೇಕು, ಸಡನ್ ಸ್ಟ್ರೈಕ್ ಇಲ್ಲಿ ಬರಲೇಬೇಕಿದು ಸಿಡ್ಲು ಅಂತ ಸಿಡ್ಲಿದು. ಇದೆಲ್ಲ ದೇವರು ಇದ್ದಾರಲ್ಲ, ನಮ್ಮ ಶಿವ ಇದ್ದಾರಲ್ಲ, ಅವ್ರ ಬ್ಲೆಸ್ಸಿಂಗ್ ಇಂದ, ಇಂಟ್ಯೂಷನ್ ಪವರ್ ಇಂದ, ನಮ್ಮ ಶಿವನ ಆಶೀರ್ವಾದದಿಂದ, ಇಂಟ್ಯೂಷನ್ ಪವರ್ ಇಂದ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಬಂದಿರೋ ಸಿಡ್ಲು, ಇಲ್ಲಿ ಡೌನ್ ಫಾಲ್, ಇಲ್ಲಿಂದ ಒಂದು ಸೆನ್ಸೆಕ್ಸ್ ಡೌನ್ ಫಾಲ್ ಬಂದೇ ಬರಬೇಕು. ನೋಡಿ ಬರ್ತಾ ಇದೆ, ಹೇಳ್ತಿದ್ದಂಗೆ ಬರ್ತಾ ಇದೆ. ನಮ್ಮ ಶಿವನ ಆಶೀರ್ವಾದ. ಗೊತ್ತಾಯ್ತಾ? Why are you thinking of going down when the messages are coming from up? हम पर ऊपर वालों का है. ನಮ್ಮ ಶಿವನ ಆಶೀರ್ವಾದದಿಂದ ಸಿಡ್ಲು ಹೊಡೆದಿದೆ, ಇಲ್ಲಿ ಡೌನ್ ಫಾಲ್ ಬರಲೇಬೇಕು, ಬಂದೇ ಬರುತ್ತೆ. ಶಿವಾಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದ ಹೇಳಿದ್ರು ಸಾಲಲ್ಲ ಟ್ರೇಡರ್ಸ್. ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನೇ ಸಕ್ಸಸ್ ಸಿಕ್ಕಿದ್ರು ಅದು ನಮ್ಮ ದೇವರ ಆಶೀರ್ವಾದದಿಂದಾನೆ. ಆ ರೀತಿ ಕಾಣಿಸ್ಬಿಡುತ್ತೆ, ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹಿಂಗೆ ಆಗುತ್ತೆ ಅಂತ. ಅದ್ರ ಜೊತೆಗೆ ಇಲ್ಲಿ 30 ಮಿನಿಟ್ಸ್ ಲಾಜಿಕ್ ಬೇರೆ ಹೇಳಿದ್ದೀನಿ. ಈ 30 ಮಿನಿಟ್ಸಲ್ಲಿ ಇಲ್ಲಿ ಕ್ಲಿಯರ್ ಕಟ್ ಲಾಜಿಕ್ ಇದೆ. ನೋಡಿ ಇಲ್ಲಿ ಇವತ್ತು ನಾನು ಓಪನ್ ಮಾಡಿದ ತಕ್ಷಣ 1 ಮಿನಿಟಲ್ಲಿ ಈ ರೀತಿ ಈ ವೇವ್ ಹೆಂಗಿದೆ, ಇಲ್ಲಿ ಬಂತು, ಹಿಂಗೋಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಬಂತು. ಇದು ಶಾಕ್ ವೇವ್ ಪ್ರಕಾರ ಇಲ್ಲಿ ಅಪ್ಪರ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬಂದರೆ ಅದು ಕೆಳಗಡೆ ಬರಲೇಬೇಕು. ಶಾಕ್ ವೇವ್ ಪ್ರಕಾರ ಕೆಳಗಡೆ ಬರಲೇಬೇಕು. ಶಾಕ್ ವೇವ್ ಯಾರ್ದು? ನಮ್ಮ ಇಂದ್ರಂದು. ನೋಡಿ 6300, 7300 ಪ್ರಾಫಿಟ್ ರನ್ ಆಗ್ತದೆ. ಸೊ ನಮ್ಮ ಸಿಡ್ಲು ಹೊಡೆಯೋದ್ರ ಪ್ರಕಾರ ಕೆಳಗಡೆ ಬರಬೇಕು. ಅದೊಂದು ಚಿಕ್ಕದಲ್ಲ, ಅದೊಂದು ದೊಡ್ಡ ಇಂಟ್ಯೂಷನ್ ಪವರ್ ನಮ್ಮ ಶಿವನ ಆಶೀರ್ವಾದದಿಂದ ಸಿಕ್ಕಿದೆ. ನೋಡಿ 9700 ಪ್ರಾಫಿಟ್, 11,000 ಪ್ರಾಫಿಟ್. ಈ ಇಂಟ್ಯೂಷನ್ ಹೇಳ್ತದೆ ಕೆಳಗಡೆ ಬರುತ್ತೆ ಅಂತ. ಅದ್ರ ಜೊತೆಗೆ ನಾನೇನು ಮಾಡ್ತೀನಿ, ನನ್ನ ಹ್ಯೂಮನ್ ಬುದ್ಧಿ ಸ್ವಲ್ಪ ಉಪಯೋಗಿಸ್ತೀನಿ. 30 ನಿಮಿಷಕ್ಕೆ ಹೋಗ್ತೀನಿ, ಅದಕ್ಕೆ ಸಪೋರ್ಟ್ ಮಾಡೋ ಥರ ಏನಾದರೂ ಇದೆಯಾ ನೋಡ್ತೀನಿ. ಸಪೋರ್ಟ್ ಮಾಡೋ ಥರ ಸಪೋರ್ಟ್ ಝೋನ್ ಇಲ್ಲಿದೆ, ಅದ್ರ ಜೊತೆಗೆ ಟ್ರೆಂಡ್ ಲೈನ್ ಇಲ್ಲಿ ಬರ್ತಾ ಇದೆ. ಸೊ ಟ್ರೆಂಡ್ ಲೈನ್ ಇಲ್ಲಿದೆ ಅಂದರೆ ಆಯಿತು, ಈ ಟ್ರೆಂಡ್ ಲೈನ್ನ ಟಚ್ ಮಾಡೋಕೆ ಅಟ್ಲೀಸ್ಟ್ ಕೆಳಗಡೆ ಬರುತ್ತಲ್ಲ. ಸೊ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಕೂಡ ಕೆಳಗಡೆ ಬರೋ ಸಾಧ್ಯತೆ ಇದೆ. ಆದರೆ 1 ಮಿನಿಟಲ್ಲಿ ನಮ್ಮ ಶಿವ ಕೊಟ್ಟಿರೋ ಇಂಟ್ಯೂಷನ್ ಪ್ರಕಾರ ಸಿಡ್ಲು ಹೊಡೆಯುತ್ತೆ ಅಂತ ಗೊತ್ತಾಗಿದೆ. ಸಿಡ್ಲು ರೀತಿಯೇ ಕಾಣಿಸ್ತಿದೆ ನನಗೆ. ಇಲ್ಲಿ ಬೇರೆಯವ್ರಿಗೆ ಏನು ಕಾಣಿಸುತ್ತೋ ನನಗೆ ಗೊತ್ತಿಲ್ಲ, ನನಗಂತೂ ಇಲ್ಲಿ ಸಿಡ್ಲು ಸೈಡ್ ವೇಸ್ ಆಗಿದೆ. ಅದು ಇವಾಗ ಎಂಡಿಂಗ್ ಪಾರ್ಟಲ್ಲಿ ಕೆಳಗಡೆ ಬರಲೇಬೇಕು ಸಿಡ್ಲು. ಅದು ಇಂದ್ರನ ಥಂಡರ್ ಸ್ಟ್ರೈಕ್ ಬರ್ತಾ ಇದೆ, ಆಲ್ರೆಡಿ ಬರ್ತಾ ಇದೆ. ಇಲ್ಲಿ ಎಕ್ಸಿಟ್ ಒತ್ತಿ ರೆಡಿಯಾಗಿ ಇಟ್ಕೊಳ್ಳೋಣ. 11,000 ಅವಾಗೆ ಪ್ರಾಫಿಟ್ ರನ್ ಆಗ್ತಾಯಿತ್ತು, ಇವಾಗ 9,000 ಇದೆ. ಸೊ ಇಲ್ಲೊಂದು ಕೆಲಸ ಮಾಡೋಣ, ಇಲ್ಲಿ ನಮ್ಮ ಪ್ರೀಮಿಯಂ ಚಾರ್ಟ್ ಕೂಡ ಓಪನ್ ಮಾಡೋಣ. ಎಷ್ಟಿದು? 75,000 ಪುಟ್ ಅಲ್ವಾ? 75,000 ಪುಟ್ ಸೆನ್ಸೆಕ್ಸ್. ನೋಡಿ, ನಮ್ಮ ಪ್ರೀಮಿಯಂ ಚಾರ್ಟ್ ಕೂಡ ಓಪನ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಇಂಡೆಕ್ಸ್ ಚಾರ್ಟ್ ಕೂಡ ಓಪನ್ ಮಾಡಿದ್ದೀವಿ. ಸಿಡಿಲು ಆಲ್ರೆಡಿ ಹೊಡಿತಾ ಇದೆ. ಏನು, ನೀವೇ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಇಂಟ್ಯೂಷನ್ ಪವರ್, ಶಿವನ ಆಶೀರ್ವಾದ. 11,800, 11,500, 11,000 ಪ್ರಾಫಿಟಿಂದ 7,000 ಬಂದಿದೆ. ಇಂಡೆಕ್ಸಲ್ಲಿ ಕೆಳಗಡೆ ಬರ್ತಾ ಇದೆ, ಆದರೆ ಪ್ರೀಮಿಯಮಲ್ಲಿ ಕೆಳಗಡೆ ಬರ್ತಾ ಇಲ್ಲ. ಪ್ರೀಮಿಯಮಲ್ಲಿ ದೊಡ್ಡ ಕರೆಕ್ಷನ್ ಆಗ್ತದೆ. ನೋಡೋಣ, ಒಟ್ಟಿನಲ್ಲಿ ಸಿಡ್ಲು ಬರಲೇಬೇಕು. 11,000 ಪ್ರಾಫಿಟ್ ತನಕ ಟಚ್ ಆಗಿತ್ತು, ಇವಾಗ 6,000 ರೂಪಾಯಿಗೆ ಬಂದಿದೆ. ಆಲ್ಮೋಸ್ಟ್ ಅರ್ಧ ಕರೆಕ್ಷನ್ ತೊಗೊಂಬಿಟ್ಟಿದೆ. ಇಲ್ಲಿ ಯಾಕೆ ಸ್ವಲ್ಪ ಮೇಲೋಗಿದೆ ಅಂದರೆ ಇಲ್ಲಿ ಸಪೋರ್ಟ್ ಕೂಡ ಇದೆಯಲ್ಲ, ಇಲ್ಲಿಂದ ನೋಡಿ ಈ ರೀತಿ ಡ್ರಾ ಮಾಡಿದೆ, ಇಲ್ಲಿ ಸಪೋರ್ಟ್ ಕೂಡ ಇದೆ. ಆ ಒಂದು ಕಾರಣಕ್ಕಷ್ಟೇ ಮೇಲೆ ಹೋಗ್ತಾ ಇರೋದು. ಸೊ ಒಟ್ಟಿನಲ್ಲಿ ಕೆಳಗಡೆ ಬರುತ್ತೆ. ಸೊ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಇಲ್ಲಿ ಸಪೋರ್ಟ್ ಕೂಡ ಇದೆ.
ಸುಮ್ಮನೆ ಚಿಕ್ಕ ಮಕ್ಕಳು ಬಿಗಿನರ್ಸ್ಗೆಲ್ಲ ಬೈಯಿಂಗ್ ಮಾಡೋಕ್ಕೆ ಸ್ವಲ್ಪ ಮೇಲೆ ಹೋಗುತ್ತೆ ಅಷ್ಟೇ. ಅಥವಾ ಯಾರು ಸೆಲ್ ಮಾಡಿರ್ತಾರಲ್ಲ, ಈಗ ಯಾರೋ ಇಲ್ಲಿ ಸೆಲ್ ಮಾಡಿರ್ತಾರೆ, ಅವರು ಸ್ವಲ್ಪ ಇಲ್ಲಿ ಬಂದಿರುತ್ತೆ, ಪ್ರಾಫಿಟ್ ಇರುತ್ತೆ, ಖುಷಿಯಲ್ಲಿರ್ತಾರೆ. ಸ್ವಲ್ಪ ಈಗ ಅರ್ಧ ಮೇಲೆ ಬಂದಿದ ತಕ್ಷಣ ಎಕ್ಸಿಟ್ ಆಗಿಬಿಡ್ತಾರೆ. ಈಗ ನೋಡಿ, ಇಲ್ಲಿದ್ದಾಗ ಎಷ್ಟು 11,700 ಪ್ರಾಫಿಟ್ ಇತ್ತು, ಇವಾಗ 5,000 4,000 ಬಂದಿದ ತಕ್ಷಣ ಎಕ್ಸಿಟ್ ಆಗಿಬಿಡ್ತಾರೆ ತುಂಬ ಜನ. ಮೈಂಡ್ ಯಾರು ವೀಕ್ ಇದೆ ಅವ್ರು ಎಕ್ಸಿಟ್ ಆಗಿಬಿಡ್ತಾರೆ. 2,000 ರೂಪಾಯಿಗೆ ಬಂದ್ಬಿಡ್ತು ನೋಡಿ, 11,000 ಪ್ರಾಫಿಟಲ್ಲಿ 2,000 ಇಲ್ಲಿ, ತುಂಬ ಜನ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಎಕ್ಸಿಟ್ ಆದಮೇಲೆ ಮತ್ತೆ ಮೇಲೆ ತೊಗೊಂಡೋಗ್ತಾರೆ. ಆ ರೀತಿ ಎಲ್ಲ ನಡೆಯುತ್ತೆ. ಸೊ ನೋಡೋಣ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ಅದು ದೇವ್ರ ಕೈಯಲ್ಲಿದೆ. ವೆಯ್ಟ್ ಮಾಡೋಣ. ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡೋಣ. ನನ್ನ ಪ್ರಕಾರ ಸಿಡ್ಲು ಹೊಡೆಯುತ್ತೆ. ಸೈಡ್ ವೇಸಲ್ಲಿದೆ ಸಿಡ್ಲು, ಇಲ್ಲೋಗಿದೆ 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 ಇಲ್ಲೋಗಿದೆ. ಎಂಡಿಂಗ್ ಪಾರ್ಟು ಹಿಂಗೆ ಬರಲೇಬೇಕು ಸಿಡ್ಲು, ಅದು ಬಂದೇ ಬರುತ್ತೆ. ವೆಯ್ಟ್ ಮಾಡೋಣ. ಸಿಡಿಲು ಹೊಡೆಯುವ ಕಾರ್ಯಕ್ರಮ ಬರುತ್ತೆ ಇಲ್ಲಿ, ಥಂಡರ್ ಸ್ಟ್ರೈಕು. ರೈಟ್ ಸೈಡ್ನ ನೋಡಿ, ಆಲ್ರೆಡಿ ಬರ್ತಾ ಇದೆ. ಬಿಗ್ ಪ್ಲೇಯರ್ ದೊಡ್ಡ ಸ್ಟ್ರೈಕೇ ಬರ್ತಾ ಇದೆ, ಬರಕ್ಕೆ ರೆಡಿ ಆಗ್ತಾಯಿದೆ. ಸಿಡಿಲು ಹೊಡಿಯೋಕ್ಕೆ ತಯಾರಿ ನಡೀತಾ ಇದೆ. ಈಗ ಒಂದು ಕೆಲಸ ಮಾಡೋಣ, ಇಲ್ಲಿ ಇದು ಸೆನ್ಸಿಬಲ್ ಓಪನ್ ಮಾಡೋಣ, ನೋಡೋಣ ಇರಿ. ಸೆನ್ಸಿಬಲಲ್ಲಿ ಏನಿದೆ, ಇಲ್ಲಿ ಆಪ್ಷನ್ಸ್ ಚೇನ್ ಒತ್ತೋಣ. ಅದಾದಮೇಲೆ ಇಲ್ಲಿ ವ್ಯೂ ಇನ್ ಸೆನ್ಸಿಬಲ್ ಒತ್ತೋಣ. ಇದು ಒತ್ತಿದ ತಕ್ಷಣ ಇಲ್ಲಿ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಅನಲೈಸ್ ಒತ್ತೋಣ. ಇಲ್ಲಿ ಅನಲೈಸ್ ಒತ್ಬಿಟ್ಟು ಓಪನ್ ಇಂಟ್ರೆಸ್ಟ್ ಒತ್ತೋಣ. ಓಪನ್ ಇಂಟ್ರೆಸ್ಟ್ ಹೊತ್ಬಿಟ್ಟು ಇಲ್ಲಿ ನಿಫ್ಟಿ ಇರೋದನ್ನು ಸೆನ್ಸೆಕ್ಸ್ಗೆ ಚೇಂಜ್ ಮಾಡೋಣ. ಸೆನ್ಸೆಕ್ಸ್ ಇರೋದು 14th June 4 ಎಕ್ಸ್ಪೈರಿಗೆ ಸೆಲೆಕ್ಟ್ ಮಾಡೋಣ. ಇಲ್ಲಿ ಇದೆ. ಈಗ ಲಾಸ್ಟ್ 15 ಮಿನಿಟ್ಸ್ ನೋಡೋಣ. ಸೆಲ್ಲಿಂಗೇ ಜಾಸ್ತಿ ಆಗಿದೆ, ಸೆಲ್ಲಿಂಗೇ ಜಾಸ್ತಿ ಆಗಿದೆ. ಲಾಸ್ಟ್ 15 ನೋಡಿದ್ರೆ, ಲಾಸ್ಟ್ 15 ನಿಮಿಷ ನೋಡಿದ್ರೆ ಸೆಲ್ಲಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಮತ್ತೆ ಪ್ಲೇ ಮಾಡ್ತೀನಿ. ಯಾರ್ಯಾರು ಇಲ್ಲಿ ಪುಟ್ಟನ್ನ ಸೆಲ್ ಮಾಡಿದ್ರು ಅವರೆಲ್ಲ ಎಕ್ಸಿಟ್ ಆಗಿ ಕಾಲನ್ನು ಸೆಲ್ ಮಾಡೋದು ಇನ್ಕ್ರೀಸ್ ಆಗಿದೆ. ಸೊ ಹಂಗಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಅರ್ಥ. ಲಾಸ್ಟ್ 10 ನಿಮಿಷದಲ್ಲೂ ಇನ್ಕ್ರೀಸ್ ಆಗಿದೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತಾ ಇದೆ. ಲಾಸ್ಟ್ 5 ನಿಮಿಷದಲ್ಲಿ ಎರಡೂ ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟ್ 5 ನಿಮಿಷದಲ್ಲಿ ಏನೋ ಸ್ವಲ್ಪ ಕಿತಾಪತಿ ಮಾಡ್ತವ್ರು ಇವರು ಬಿಗ್ ಪ್ಲೇಯರ್ಸು. ಏನು ಮಾಡೋದು? ಮತ್ತೆ ಒಂದು ಪವರ್ಫುಲ್ ಸ್ಟ್ರೈಕೆ ಬಂದಿದೆ. ಈ ಹೈನ ಬೀಟ್ ಆಗಿದೆ ನೋಡಿ, ಇಲ್ಲೊಂದು ಸ್ಪೈಕ್ ಬಂದಿದೆ, ಬೀಟ್ ಆಗಿರೋಂಥ ಸ್ಪೈಕ್ ಬಂದಿದೆ. ಸೆಲ್ಲಿಂಗ್ ಬಂದಿದೆ, ಅದ್ರ ಜೊತೆಗೆ ಬೈಯಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನೋಡೋಣ ಏನಾಗುತ್ತೆ. ಇನ್ನೇನು ಸ್ವಲ್ಪ ಇಂಡೆಕ್ಸಲ್ಲಿ ಒಂದು ಸಿಡಿಲು ಹೊಡೆದ್ರೆ ಇಲ್ಲಿ ಸ್ಪೈಕ್ ಬರುತ್ತೆ, ಎಕ್ಸಿಟ್ ಆಗ್ತಾ ಇರೋಣ. ಜಾಸ್ತಿ ಟೆನ್ಷನ್ ತೊಗೊಳಕ್ಕಾಗಲ್ಲ ಟ್ರೇಡರ್ಸ್. ನಾನೇನೋ ಅನಾಲಿಸಿಸ್ ಮಾಡಿ ಟ್ರೇಡ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ನೋಡಿ, ಈ ಥರ ಲೈವಲ್ಲಿ ಇದ್ದಾಗ ಟ್ರಿಕ್ ಆಗುತ್ತೆ ಮೈಂಡು. ನಮ್ಮ ಮೈಂಡು ತುಂಬ ಭಯ ಪಡಿಸುತ್ತೆ, ಅದು ಮಾಡುತ್ತೆ ಇದು ಮಾಡುತ್ತೆ, ಅದನ್ನೆಲ್ಲ ದಾಟಿ ಬರಬೇಕು. ಅವರೇ ತಾನೇ ಟ್ರೇಡರ್ ಆಗೋಕ್ಕಾಗೋದು. ಥಂಡರ್ ಸ್ಟ್ರೈಕ್ ರಿವರ್ಸ್ ಆಗಂಗಿಲ್ಲ ಟ್ರೇಡರ್ಸ್. ಈ ಕೇಸಲ್ಲಿ ಆದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನಾನು ಲಾಜಿಕ್ ಪ್ರಕಾರ ಟ್ರೇಡ್ ತೊಗೊಂಡಿದ್ದೀನಿ, ಇನ್ನು ಮಿಕ್ಕಿದೆಲ್ಲ ನನ್ನ ಕೈಲಿಲ್ಲ. ಸೊ ಕೆಲಸ ನಾನು ಮಾಡಿದ್ದೀನಿ, ರಿಸಲ್ಟ್ ದೇವ್ರಿಗೆ ಬಿಡೋಣ. ದೇವರು ಪ್ರಾಫಿಟ್ ಕೊಟ್ಟರೆ ಪ್ರಾಫಿಟ್ಟು, ಲಾಸ್ ಕೊಟ್ಟರೆ ಲಾಸು. ಆದರೆ ನಾನು ನಂಬಿರೋದು ದೇವರು ಪ್ರಾಫಿಟ್ಟೇ ಮಾಡಿಸ್ತಾರೆ. ಅಕಸ್ಮಾತ್ ಈ ಟ್ರೇಡ್ ಲಾಸ್ ಆದರೂ ನೆಕ್ಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡಿಸ್ತಾರೆ. ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಮಾಡಿಸ್ತಾರೆ. ಪ್ರೀಮಿಯಂ ಪವರ್ ಪಿಕಪ್ ಆಗ್ತದೆ. ಇಲ್ಲಿ ಬಾಲ ಅಂತ ಒಂದು ಪಾರ್ಟ್ ಇರುತ್ತೆ ಥಂಡರ್ಗೆ. ಇಷ್ಟೋ ತನಕ ಸೈಡ್ ವೇಸ್ ಆಗಿದೆ, ಇಲ್ಲೋಗಿದೆ ಇಲ್ಲೋಗಿದೆ, ಇದನ್ನ ಥಂಡರ್ ಅಂತ ಯಾರು ಕರೆಯಲ್ಲ. ಥಂಡರ್ ಅಂದ್ರೆ ಇಲ್ಲಿ ಕೆಳಗಡೆ ಬರ್ಬೇಕು, ಹಿಂಗೆ ಸಿಡಿಲು ಹೊಡಿಬೇಕು, ಅದನ್ನೇ ಥಂಡರ್ ಅಂತ ಕರೆಯೋದು. ಇಲ್ಲಿ ಬಂದಿರೋದು ಇದು ವಜ್ರಾಯುಧ. ಇಲ್ಲೊಂದು ಫ್ಲಿಕ್ ಬಂದ್ರೇನೆ ಥಂಡರ್ ಅಂತ ಕರೆಯೋದು. ಸೈಡ್ ವೇಸ್ ಅಲ್ಲಿ ಇದ್ರೆ ಥಂಡರ್ ಅಂತ ಕರೆಯಲ್ಲ. ಆದ್ರೆ ಏನಿದು ಈ ಜಾಗದಲ್ಲಿ ತುಂಬಾ ಆಟ ಆಡಿಸ್ತಾ ಇದೆ ಟ್ರೇಡರ್ಸ್. ಈ ಜಾಗದಲ್ಲಿ ಪ್ರಕಾರ ಇಲ್ಲಿಂದ ಮೇಲೆ ಹೋಗೋ ಸಾಧ್ಯತೆನೂ ಇದೆ, ಆದ್ರೆ ನಾನು ಹೋಲ್ಡ್ ಮಾಡೇ ಮಾಡ್ತೀನಿ. ಸೆಲ್ಲಿಂಗ್ ಬರಲೇಬೇಕಂತ ನಾನು ಕಾಯ್ತಾ ಇದ್ದೀನಿ. 13,000 14,000 ಹೇಳದ್ನಲ್ಲ, ಸಿಡಿಲು ಹೊಡೆಯುತ್ತೆ ಅಂತ. ನೋಡಿ ಇಲ್ಲಿ ಹೊಡಿತದೆ, ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇರೋ ತಾಕತ್ ನೋಡಿ. 16,000, 16,500. ಇಲ್ಲೊಂದು ಫ್ಲಿಕ್ ಬರಬೇಕು. ನನ್ನ ಟಾರ್ಗೆಟ್ ಇನ್ನೊಂದು ಚೂರು ಕೆಳಗಡೆ ದೂರ ಇದೆ. ಸೊ ನನ್ನ ಟಾರ್ಗೆಟ್ ಇಲ್ಲಿದೆ, ಮಾರ್ಕೆಟ್ ಇಲ್ಲಿ ತನಕ ಬಂದಿದೆ. ಇನ್ನೊಂದು ಚೂರು ಒಂದು ಫ್ಲಿಕ್ ಕೆಳಗಡೆ ಬಂದರೆ ಟ್ರೇಡರ್ಸ್, ನನ್ನ ಸಿಸ್ಟಮಲ್ಲಿ ಸ್ಪೇಸ್ ಇಲ್ದಿರೋ ಕಾರಣದಿಂದ ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿದೆ. ನಾನು ನೋಡ್ಕೊಳ್ಳಲಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀನಿ, ಅರ್ಧ ಅಷ್ಟೇ ರೆಕಾರ್ಡ್ ಆಗಿರೋದು. ತುಂಬ ನೀಟಾಗಿ ಒಳ್ಳೆ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇತ್ತು. ಸೊ ನೋಡ್ತಾ ಇರ್ಬೋದು ಟ್ರೇಡರ್ಸ್, ಒಳ್ಳೆ ಥ್ರಿಲ್ಲಿಂಗ್ ಮೂಮೆಂಟಮ್ ಇತ್ತು. ಲೈವಲ್ಲಿ ಇದ್ದಿದ್ರೆ ಇಲ್ಲಿ ನೋಡಿ, ನನ್ನ ಎಕ್ಸಾಕ್ಟ್ ಟಾರ್ಗೆಟ್ ಅಚೀವ್ ಆಯಿತು. ಅಚೀವ್ ಆದಮೇಲೆ ಸ್ವಲ್ಪ ಮತ್ತೆ ಮೇಲೋಗಿ ಇಲ್ಲಿ ಬಂದಿದೆ ನೋಡಿ ಸಿಡ್ಲು. ಇದರಲ್ಲಿ ಇನ್ನೊಂದು ಟ್ರೇಡ್ ತೊಗೊಂಡಿದ್ದೆ, ಇಲ್ಲಿ ಎಕ್ಸಿಟ್ ಆದೆ, 20,000ಗೇನೋ ಎಕ್ಸಿಟ್ ಆದೆ. ಮತ್ತೆ ಯಾವಾಗ ಮೇಲೋಗಿ ಇಲ್ಲಿ ಬಂತೋ ಮತ್ತೆ ಇಲ್ಲೆಲ್ಲೋ ರೀಎಂಟ್ರ್ ಆದೆ. ಯಾವಾಗ ಇಲ್ಲಿ ಬರ್ತಾ ಇದೆ ಮತ್ತೆ ಚಿಕ್ಕ ಕ್ವಾಂಟಿಟಿ ಎಂಟ್ರಿ ಅದೇ. ಆ ಚಿಕ್ಕ ಕ್ವಾಂಟಿಟಿನಲ್ಲಿ ಕೂಡ 9,000 ಪ್ರಾಫಿಟ್ ಆಯಿತು. ಸಿಡಿಲು ರೆಕಾರ್ಡ್ ಆಗ್ತಾಯಿದೆ ಅಂತ ಅಂದ್ಕೊಂಡೆ, ರೆಕಾರ್ಡ್ ಆಗಿಲ್ಲ. ಅರ್ಧ ಮಾತ್ರ ರೆಕಾರ್ಡ್ ಆಗಿದೆ. ಆದರೆ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿಂದ ಬಂದೇ ಬರುತ್ತೆ, ಸಿಡಿಲು ಬಂದೇ ಬರುತ್ತೆ ಅಂತ, ನೋಡಿ ಬಂದಿದೆ. ಇದರಿಂದ ಲಾಜಿಕ್ ಏನಿತ್ತು, 30 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋದರೆ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತು. ಗ್ಯಾಪ್ ಅಪ್ ಆದಮೇಲೆ ಫಸ್ಟ್ ಸಪೋರ್ಟ್ ಇದ್ದಿದ್ದು ಇಲ್ಲಿ.
ಸೊ ನೋಡಿ ಇಲ್ಲೊಂದು ಸಪೋರ್ಟ್ ಇತ್ತು, ನೆಕ್ಸ್ಟು ಇಲ್ಲೊಂದು ಸಪೋರ್ಟ್ ಇತ್ತು. ಇವಾಗ ಮಾರ್ಕೆಟ್ ಇವತ್ತು ಇಲ್ಲಿತ್ತು. ನಾನು ಮಾರ್ಕೆಟ್ನ ನೋಡುವಾಗ ಇವಾಗ ಮಾರ್ಕೆಟ್ ಇಲ್ಲಿರ್ಬೋದು, ಆದರೆ ನಾನು ಬೆಳಿಗ್ಗೆ ನೋಡಿದಾಗ ಮಾರ್ಕೆಟ್ ಇಲ್ಲಿತ್ತು. ಸೊ ಅಲ್ಲಿಂದ ಕೆಳಗಡೆ ಬರೋಕ್ಕೆ ಸ್ಪೇಸ್ ಇದೆ ಅಂತ ಗೊತ್ತಾಯಿತು. ಸ್ಪೇಸ್ ಇದೆ, ಅದ್ರ ಜೊತೆಗೆ ಇಲ್ಲಿ ಮೂರನ್ನು ಟ್ರೆಂಡ್ ಲೈನ್ನ ಕರೆಕ್ಟ್ ಮಾಡಿದ್ರೆ ಇಲ್ಲೊಂದು ಟಚ್ಚು, ಇಲ್ಲೊಂದು ಟಚ್ಚು, ಇಲ್ಲೊಂದು ಟಚ್ಚು, ಆ ಟಚ್ ಆಗಿತ್ತು. ಅದ್ರ ಪ್ರಕಾರ ಕೂಡ ಈ ಟ್ರೆಂಡ್ ಲೈನನ್ನು ಟಚ್ ಮಾಡೋಕ್ಕೆ ಮಾರ್ಕೆಟ್ ಇವತ್ತು ಬರುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ನೋಡಿ ಮಾರ್ಕೆಟ್ ನಾನು ನೋಡಿದಾಗ ಇಲ್ಲೆಲ್ಲೋ ಇತ್ತು, ಅದ್ರ ಪ್ರಕಾರ ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ, ಕೆಳಗಡೆ ಬಂದಿದೆ. ಕೆಳಗಡೆ ಬರ್ತಾ ಇರೋವಾಗ ಇಷ್ಟನ್ನೇ ನೋಡಿಲ್ಲ, ನಮ್ಮ 1 ಮಿನಿಟಲ್ಲಿ ಇಂಟ್ಯೂಷನ್ ಪ್ರಕಾರ ಇಲ್ಲಿ ಸಿಡಿಲು ಬರೋ ರೀತಿ ಕಾಣಿಸ್ತಾ ಇತ್ತು. ನಮ್ಮ ಇದಿರೋದೇ ಹಿಂಗೆ ಬಿಡಿ. ನಾನು ಟ್ರೇಡ್ ತೊಗೊಂಡಿದ್ದು ಇದನ್ನು ನೋಡಿ. ಸೊ ನಾನು ಈ ಒಂದು ಬ್ರೇಕ್ ಡೌನ್ನ ನೋಡಿ ಟ್ರೇಡ್ ತೊಗೊಂಡೆ. ನಾನು ಇಲ್ಲೆಲ್ಲೋ ಎಂಟ್ರಿ ಆದೆ. ಅದಾದಮೇಲೆ ಇಲ್ಲಿ ಮತ್ತೆ ರಿಜೆಕ್ಷನ್ ಫೇಸ್ ಆಯಿತು. ಅಪ್ಪರ್ ಟ್ರೆಂಡ್ ಲೈನ್ ಇಲ್ಲಿ ರಿಜೆಕ್ಷನ್ ಮತ್ತು ಇಲ್ಲಿ ರಿಜೆಕ್ಷನ್ ಫೇಸ್ ಆಯಿತು. ಸೊ ಈ ರಿಜೆಕ್ಷನ್ ಫೇಸ್ ಆಗಿದ ತಕ್ಷಣ ನನಗಿನ್ನೂ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಸಿಕ್ತು. ಇಲ್ಲಿ ಬರ್ತಾ ಇರೋದು ಸಿಡಿಲು ಬಂದಿದೆ, ವಜ್ರಾಯುಧ ರೀತಿಯಲ್ಲಿ ಇಲ್ಲಿ ಒಂದು ಸಿಡಿಲು ಬಂದೇ ಬರುತ್ತೆ ಅಂತ. ಸೊ ಇಲ್ಲಿ ಬಂದಿದೆ ನೋಡಿ ಸಿಡಿಲು, ಇದು ಥಂಡರ್ ಸ್ಟ್ರೈಕ್. ಇವತ್ತು ನಮಗೆ ಪ್ರಾಫಿಟ್ ಆಗಿದೆ 29,000. ಸೊ ರಿಫ್ರೆಶ್ ಮಾಡ್ತಾ ಇದ್ದೀನಿ, ರಿಫ್ರೆಶ್ ಆಗಿದೆ ಟ್ರೇಡರ್ಸ್. ಈ ವೀಕಲ್ಲಿ ಒಂದು ಸ್ಟ್ರಾಟಜಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಜಾಸ್ತಿ ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತಾದರೆ ಒಂದು ಸ್ಟ್ರಾಟಜಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ. ಇವತ್ತಿನ ವಿಡಿಯೋಗೆ ಜಾಸ್ತಿ ಪ್ರೋತ್ಸಾಹ ಬಂದರೆ ಒಂದು ಸ್ಟ್ರಾಟಜಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.